ಈಗ ನಾವು ನಮ್ಮ ರೈತರು ಬಹಳಷ್ಟು ಜನ ತಾಲೂಕು ಆಫೀಸು ಸರ್ವೆ ಆಫೀಸು ಎಲ್ಲ ಅಲಿತಾ ಇದ್ರು. ಯಾಕಂದ್ರೆ ಪೋಡಿ ಆಗಿಲ್ಲ, ಜಂಟಿ ಇದಾವೆ, ಯಾರ ಹೆಸರು ಸೇರಿಬಿಟ್ಟಿದೆ ಅಂತ. ಈಗ ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಗೆಳೆಯ ಕೃಷ್ಣ ಬೈರೇಗೌಡರು ಹೊಸ ಆದೇಶವನ್ನು ಮಾಡಿದ್ದಾರೆ. ಸುಮಾರು 70,000 ಎಕರೆ ಇವತ್ತು ಪೋಡಿ ಮುಕ್ತ ಜಮೀನನ್ನು ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಿದ್ದಾರೆ. ಅದು ನಾಳೆ ಅವರು ಘೋಷಣೆ ಮಾಡೋರಿದ್ದಾರೆ. ಸಮರ್ಥವಾಗಿ ನಾವು ಅದನ್ನ ಎದುರಿಸಿ ನಾವು 6 ಗೆಲ್ಲಿಸ್ಬೇಕು. ಜಿಲ್ಲಾ ಪಂಚಾಯತಿ, 6 ಕಾರನ್ನು ಮತ್ತೊಂದು ಎಲ್ಲ ಅಷ್ಟು ತಾಲೂಕು. ಯಾಕಂದ್ರೆ ನಾನು ಮೊದಲು ಹೇಳಿದಾಗೆ ಈ ಫಲಾನುಭವಿಗಳು ಇಲ್ಲದೆ ಇರ್ತಕ್ಕಂಥ ಕುಟುಂಬ ಇಲ್ಲ. ಸರ್ಕಾರದ ಯೋಜನೆಯ ಫಲಾನುಭವಿಗಳು ಇಲ್ಲದೆ ಇರ್ತಕ್ಕಂಥ ಕುಟುಂಬ ಇಲ್ಲ. ಅದನ್ನ ಎಲ್ಲ ಆಮೇಲೆ ಅದನ್ನ ನೀವು ಮನೆ ಮನೆಗೆ ಹೋಗ್ತಕ್ಕಂಥ ಕೆಲಸ ನಿಮ್ಗೆ ಜವಾಬ್ದಾರಿ ಕೊಡ್ತೀವಿ ನಾವು. ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋದಕ್ಕೆ, ಯಾಕಂದ್ರೆ ನಾಳೆ ಏನಂತಾರೆ, ನನಗೆ ಹೇಳಿಲ್ಲ, ನಿನಗೆ ಹೇಳಿಲ್ಲ, ಸ್ವಲ್ಪ ಎಲ್ಲರೂ ಒಂದಿಷ್ಟು ಪ್ರತಿಷ್ಠೆಯನ್ನು ಸ್ವಲ್ಪ ಹಿಂದಕ್ಕಿಡ್ರಿ. ಪ್ರತಿಷ್ಠೆ ಯಾಕಂದ್ರೆ ನಾವು ನೀವೆಲ್ಲ ಅಧಿಕಾರದಲ್ಲಿ ಇಲ್ಲ, ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ನಾವು ಉಸಿರಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಇಲ್ಲದೆ ಹೋಗಿದ್ರೆ ನಾನು ಮನೆ ಸೇರ್ಕೋಬೇಕಾಗಿತ್ತು, ನೀವು ಮನೆ ಸೇರ್ಕೋಬೇಕಾಗಿತ್ತು. ಸೊ ಸರ್ಕಾರ ಇರೋದ್ರಿಂದ ಉಸಿರಾಡ್ತಾ ಇದ್ದೇವೆ. ಅದಕ್ಕೆ ಯಾರು ಅದನ್ನ ಆತ್ಮವಂಚನೆ ಮಾಡ್ಕೊಳ್ಳದೆ, ಪ್ರತಿಷ್ಠೆಗೆ ಹೋಗದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಮತ್ತೊಮ್ಮೆ ನಮ್ಮ ಮಾಧ್ಯಮದ ಗೆಳೆಯರು ಮತ್ತು ತಮ್ಮೆಲ್ಲರ ಕ್ಷಮೆಯನ್ನು ಕೋರಿ ನಾಳೆ ನಾವು ನಿಮಗೆಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳಿಗೆ ಮಾಹಿತಿಯನ್ನು ಕೊಡ್ತೇವೆ. ನಾಳೆ ನಮ್ಮರೆಲ್ಲ ಇವತ್ತೇ ಕೂತ್ಕೊಂಡು ಲೀಸ್ಟ್ ಮಾಡ್ತೀವಿ. ನಾಳೆ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತೇವೆ. ಅದರ ಪ್ರಕಾರ ನೀವು ತಯಾರಿಯನ್ನು ಮಾಡಿಕೊಳ್ಳ್ರಿ. ಕನಿಷ್ಠ ಬಸ್ಸಲ್ಲಿ 50 ಜನಕ್ಕಿಂತ ಕಡಿಮೆ ಇಲ್ದಾಗೆ ನೀವು ದಯಮಾಡಿ ಬಸ್ಸನ್ನು ಹೊಡಿಸಬಾರದು ಅಂತಕ್ಕಂಥ ಮನವಿಯನ್ನು. ದಾರಿಯಲ್ಲಿ ಅಲ್ಲಿ ಎಲ್ಲ ಕಡೆ ಬಂದು ಇಟಗಿಯಿಂದ ಮತ್ತು ಈ ಸೊನ್ನ ಮೋರಗೆರೆಯಿಂದ ಬಂದು ಅಲ್ಲಿ ಇದಕ್ಕೆ ಸೇರ್ತೀವಿ ಅಗ್ರಿಬೊಮ್ಮನಹಳ್ಳಿಗೆ. ಅಗ್ರಿಬೊಮ್ಮನಹಳ್ಳಿ ಹೊರಗೆ ನಾನು ಒಂದು 10 ಜನರ ಟೀಮನ್ನು ಇಟ್ಟಿರ್ತೀನಿ. ಅಲ್ಲಿ ನಿಮಗೆಲ್ಲ ಮುಂದೆ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಬಸ್ಸಲ್ಲಿ 10 ಜನ ಕರ್ಕೊಂಡ್ ಬರೋದು, ಒಂದು ಬಸ್ಸಲ್ಲಿ 20 ಜನ ವ್ಯವಸ್ಥೆಗೆ ನಾವು ಅದನ್ನ ಈ ಕಡೆ ಹಡಗಲಿ ಹಿಂಭಾಗದಿಂದ ಬರೋವೆಲ್ಲಾನು ಹಡಗಲಿ ಹೊರಗೆ ಮಾಡಿಬಿಡ್ತೀವಿ. ಊಟ ತಿಂಡಿಗೆ ಮತ್ತೆ ಹೇಳಿದ್ವಿ. ಯಾಕಂದ್ರೆ ನಾನು ಅಲ್ಲ, ನೀವು ಆಗ್ಬೇಡ್ರಿ ಅಂತ ಹೇಳಿಲ್ಲ. ಇಲ್ಲಿ ಏನಾರೆಲ್ಲ ನನಗೆ ಕಣ್ಣಿಗೆ ಮಾಡಿ ನೋಡ್ತಾರೆ, ಬಟ್ ನಾನು ಏನ್ ಮಾಡೋಕ್ಕಾಗಲ್ಲ, ದಯಮಾಡಿ ಕ್ಷಮಾ ಮಾಡಿ. ಯಾಕಂದ್ರೆ ಇದ್ರಾಗ ಮತ್ತೆ ಕೆಲವರಿಗೆ ಬಂದ್ಬಿಡುತ್ತೆ. ನಾನಲ್ಲ ಸೊ ಅದಕ್ಕೆ ಆಗಲಿ. ಯಾಕಂದ್ರೆ ಅವ್ರಿದ್ರೆ ನಮ್ಮ ಸರ್ಕಾರಕ್ಕೂ ಆದಾಯ ಇದೆ, ಅವರಿಂದಲೂ ಆದಾಯ ಇದೆ ಸರ್ಕಾರ ಆಗ್ಲಿಕ್ಕಪ್ಪ. ಈಗ ನಾವು ನಮ್ಮ ರೈತರು ಬಹಳಷ್ಟು ಜನ ತಾಲೂಕು ಆಫೀಸು ಸರ್ವೆ ಆಫೀಸು ಎಲ್ಲ ಅಲಿತಾ ಇದ್ರು. ಯಾಕಂದ್ರೆ ಪೋಡಿ ಆಗಿಲ್ಲ, ಜಂಟಿ ಇದಾವೆ, ಯಾರ ಹೆಸರು ಸೇರಿಬಿಟ್ಟಿದೆ ಅಂತ. ಈಗ ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಗೆಳೆಯ ಕೃಷ್ಣ ಬೈರೇಗೌಡರು ಹೊಸ ಆದೇಶವನ್ನು ಮಾಡಿದ್ದಾರೆ. ಸುಮಾರು 70,000 ಎಕರೆ ಇವತ್ತು ಪೋಡಿ ಮುಕ್ತ ಜಮೀನನ್ನು ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಿದ್ದಾರೆ. ಅದು ನಾಳೆ ಅವರು ಘೋಷಣೆ ಮಾಡೋರಿದ್ದಾರೆ. ಎಲ್ಲ ಗ್ರಾಮಗಳಲ್ಲೂ ಯಾವುದೇ ಡಿಸ್ಪ್ಯೂಟ್ ಇಲ್ದಾಗ ನಿಮಗೆ ಲೋನ್ ತಗೊಳಕ್ಕೆ, ವ್ಯವಹಾರ ಮಾಡಕ್ಕೆ, ಮತ್ತೊಂದು ಮುಗ್ದೊಂದು ಅಡ ಇಡಕ್ಕೆ, ಎಲ್ಲದಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ನಿಮ್ಮ ಜಮೀನನ್ನ ನಿಮ್ಮ ಒಂಟಿ ಖಾತೆಗೆ ಇಡ್ತಕ್ಕಂಥ ಒಂದು ದೊಡ್ಡ ಒಂದು ಆಂದೋಲನ ಇವತ್ತು ನಮ್ಮ ಕಂದಾಯ ಇಲಾಖೆ ಮಂತ್ರಿಗಳು ಶುರು ಮಾಡ್ತಾ ಇದ್ದಾರೆ. ಇನ್ನು ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ನಾಳೆ ಘೋಷಣೆ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ, ಯಾಕಂದ್ರೆ ಅವ್ರು ಘೋಷಣೆ ಮಾಡಕ್ ಮುಂಚೆ ನಾನು ಭಾಷಣ ಮಾಡೋದ್ರ ಸೂಕ್ತ ಅಲ್ಲ. ಅವ್ರು ಘೋಷಣೆ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರು ತಮ್ಮ ನಿವಾಸದಲ್ಲಿ
ಏನು ಹೊಸಪೇಟೆಯಲ್ಲಿ ಇದೆ 20ರಂದು ಜರುಗಲಿರುವಂತಹ ಒಂದು ಸರ್ಕಾರದ 2 ವರ್ಷದ ಸಾಧನೆಯ ಸಮಾವೇಶವನ್ನು ಕುರಿತು ಪೂರ್ವಭಾವಿ ಸಭೆಯನ್ನು ನಡೆಸಿದರು. ಸರ್ಕಾರದ ಸಮಾವೇಶದಾಗಿರೋದ್ರಿಂದ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರು, ತಾಲೂಕ್ ಪಂಚಾಯತ್ ಇಒ ಉಮೇಶ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಾಮನಗೌಡ ಅವರು ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಈ ಒಂದು ಸಭೆಯಲ್ಲಿ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಹೊಸಪೇಟೆಯಲ್ಲಿ ಜರುಗುವಂತಹ ಒಂದು 2 ವರ್ಷದ ಸರ್ಕಾರದ ಸಾಧನೆಯ ಸಮಾವೇಶ ಕಾರ್ಯಕ್ರಮವನ್ನು ಎನ್ನುವಂತಹದ್ದು ಗಮನಕ್ಕೆ ಬರ್ತಾ ಇದೆ. ಮೊನ್ನೆ ತಾನೇ ದಾವಣಗೆರೆ ಸಂಸದರಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೂವಿನಡಗಲಿಗೆ ಆಗಮಿಸುವುದರ ಮೂಲಕ ಮಾಜಿ ಸಚಿವರಾದಂತಹ ಪಿಟಿ ಪರಮೇಶ್ವರ್ ನಾಯ್ಕರವರ ನಿವಾಸದಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದರು. ಯಶಸ್ವಿಗೊಳಿಸಬೇಕು 2 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಮಾವೇಶವನ್ನು ಎನ್ನುವಂತಹ ಮಹತ್ವದ ಮಾತುಗಳನ್ನು ಹೇಳಿದರು. ತಮ್ಮ ತವರು ಜಿಲ್ಲೆಯಲ್ಲಿ ಆಯೋಜನೆಗೊಂಡಿದೆ ಸರ್ಕಾರದ ಸಾಧನೆಯ ಸಮಾವೇಶ, 2ನೇ ವರ್ಷದ ಸಾಧನೆಯ ಸಮಾವೇಶ. ಫಲಾನುಭವಿಗಳು 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸುವುದು ಸೇರಿದಂತೆ ಗ್ಯಾರಂಟಿ ಯೋಜನೆಯ ಎಲ್ಲ ಫಲಾನುಭವಿಗಳು ಕೂಡ ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಂಡಿದ್ದರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಇಂದು ಬೆಂಗಳೂರಿನಿಂದ ಆಗಮಿಸಿದಂತಹ ಮಾಜಿ ಸಚಿವರಾದಂತಹ ಪಿಟಿ ಪರಮೇಶ್ವರ್ ನಾಯ್ಕರವರು ತಮ್ಮ ನಿವಾಸದಲ್ಲಿ ಅಧಿಕಾರಿಗಳನ್ನು ಮುಂದಿಟ್ಕೊಂಡು ಸಭೆಯನ್ನು ನಡೆಸಿದರು. 100ಕ್ಕೂ ಹೆಚ್ಚು ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗ್ಯಾರಂಟಿ ಯೋಜನೆ ಸೇರಿದಂತೆ ಹಕ್ಕು ಪತ್ರದ ಎಲ್ಲ ಫಲಾನುಭವಿಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಸಾಧನೆ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಂಡರು. ಕೇವಲ ಬೂಟಾಟಿಕೆ ಭಾಷಣ ನಮ್ಮದಲ್ಲ, ನಮ್ಮದು ಸಾಧನೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ನೇತೃತ್ವದ ಮನಮೋಹನ್ ಸಿಂಗ್ ರವರ ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿತ್ತು. ನಮ್ಮದು ಶ್ರಮಿಕರ ಪರವಾದಂತಹ ಸರ್ಕಾರ, ಕೂಲಿ ಕಾರ್ಮಿಕರ ಪರವಾದಂತಹ ಸರ್ಕಾರ, ಬಡವರ ಪರವಾದಂತಹ ಸರ್ಕಾರ. ಆದರೆ BJP ಬಂಡವಾಳ ಶಾಹಿಗಳ ಪರವಾದಂತಹ ಸರ್ಕಾರ ಮತ್ತು ಪಕ್ಷ ಎನ್ನುವಂತಹದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಮ್ಮ ಸರ್ಕಾರದ ಬಹಳಷ್ಟು ಸಾಧನೆಗಳು ಮನೆ ಬಾಗಿಲಿಗೆ ತಲುಪಿವೆ. ಮುಂಬರುವಂತಹ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ 6ಕ್ಕೆ 6 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡರು ಕಾರ್ಯಕರ್ತರಲ್ಲಿ. ಬಹಳಷ್ಟು ಮಹತ್ವದ ಯೋಜನೆಗಳು, ಉದ್ಯೋಗ ಖಾತ್ರಿ, ಆಹಾರ ಭದ್ರತೆ, ಹಕ್ಕು ಯೋಜನೆ ಸೇರಿದಂತೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ. ಈ ಒಂದು ಸಾಧನೆಯ ಸಮಾವೇಶಕ್ಕೆ ಎಲ್ಲರೂ ಕೂಡ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ರಾಜ್ಯದ ಜನನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೇರಿದಂತೆ ರಾಷ್ಟ್ರದ ಎಲ್ಲ ನಾಯಕರು ಕೂಡ ಆಗಮಿಸಲಿದ್ದಾರೆ ಎಂದರು. ಇನ್ನೊಂದು ಬಹಳಷ್ಟು ಮಹತ್ವಪೂರ್ವವಾದಂತಹ ಯೋಜನೆ ಘೋಷಣೆಗೊಳ್ಳಲಿದೆ ಹೊಸಪೇಟೆ ಸಮಾವೇಶದಲ್ಲಿ. ಏನು 20ರಂದು ಜರುಗಲಿರುವಂತಹ ಒಂದು ಸರ್ಕಾರದ 2ನೇ ವರ್ಷದ ಸಾಧನೆಯ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ರವರ ನೇತೃತ್ವದಲ್ಲಿ ಬಹಳಷ್ಟು ರೈತ ಪರವಾದಂತಹ ಒಂದು ಮಹತ್ವದ ಯೋಜನೆ ಕೂಡ ಘೋಷಣೆಗೊಳ್ಳಲಿದೆ ಎನ್ನುವಂತಹ ಮಾತನ್ನು ಹೇಳಿದರು ಮಾಜಿ ಸಚಿವರಾದಂತಹ ಪಿಟಿ ಪರಮೇಶ್ವರ್ ನಾಯ್ಕರವರು. ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರವರ ಮಹತ್ವದ ಕನಸು ಪೋಡಿ ಮುಕ್ತ 70,000 ಏನು ಜಮೀನಿದೆ, ಆ ಜಮೀನಿನಲ್ಲಿ ಪೋಡಿ ಮುಕ್ತವಾದಂತಹ ಒಂದು ಕಾರ್ಯವನ್ನು ನೆರವೇರಿಸಲಿದೆ. ಪೋಡಿ ಮುಕ್ತ ಜಮೀನಿನ ಯೋಜನೆ ಘೋಷಣೆಗೊಳ್ಳಲಿದೆ. ರೈತರಿಗೆ ಬಹಳಷ್ಟು ಅನುಕೂಲವಾಗುತ್ತೆ. ಸಾಲ ಸೌಲಭ್ಯಕ್ಕಾಗಿ
ಪಾಲ್ಪಟ್ಟಿಗಾಗಿ, ಅಣ್ಣ ತಮ್ಮಂದಿರ ಪಾಲ್ಪಟ್ಟಿಗಾಗಿ ಯಾವುದೇ ತಂಟೆ ತಕರಾರುಗಳಿರುವುದಿಲ್ಲ. ಪೌಡಿ ಮುಕ್ತ ಜಮೀನಿನ ಮಹತ್ವದ ಕಾರ್ಯವನ್ನು ಕೈಗೊಂಡಿದ್ದಾರೆ ಕೃಷಿ ಸಚಿವರಾದಂತಹ ಬೈರೇಗೌಡರವರು ಎನ್ನುವಂತಹ ಮಾತನ್ನು ಹೇಳಿದರು. ಆರಂಭದಲ್ಲಿ ಹಡಗಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಹಟವಾಳ್ಗಿ ಕೊಟ್ರೇಶ್ ಅವರು ಎಲ್ಲರನ್ನ ಸ್ವಾಗತಿಸಿದರು. ಇಟಗಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಹನುಮಂತಪ್ಪನವರು, ಬಳ್ಳಾರಿ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ BB ಶಿವಯೋಗಿ ಅವರು ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಅರವಳ್ಳಿ ವೀರಣ್ಣನವರು, TFSMS ಅಧ್ಯಕ್ಷರಾದಂತಹ ಬ್ಯಾಲನ್ಸಿ ಬಸನಗೌಡ್, ಪುರಸಭೆ ಸದಸ್ಯರು, ಮಾಜಿ ಅಧ್ಯಕ್ಷರಾದಂತಹ ಜ್ಯೋತಿ ಮಲ್ಲಣ್ಣ, ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಕನಕನಹಳ್ಳಿ ಹಾಲೇಶ್ ಸೇರಿದಂತೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಕಾಗದದ ಗೌಸ್ಮೋದ್ದೀನ್, ಗುರುವಿನ್ ರಾಜಣ್ಣ ಸೇರಿದಂತೆ ಅನೇಕ ಮುಖಂಡರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಹಿಳಾ ಕಾಂಗ್ರೆಸ್ನ ಬಸಮ್ಮ, ನಸ್ರೀನ್, ಮಾಲ್ತಮ್ಮ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪುರಸಭೆ ಸದಸ್ಯರಾದಂತಹ ET ಮಾಲ್ತೇಶ್, ಯುವ ನಾಯಕರಾದಂತಹ ಬಾರ್ಕಿ ರಾಘವೇಂದ್ರ, ಕಾತಕಿ ನಾಗರಾಜ್ ಸೇರಿದಂತೆ ಅನೇಕ ಯುವಕರು ಎಲ್ಲರೂ ಕೂಡ, ಮಹಿಳೆಯರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಅತ್ಯಂತ ಹರ್ಷದಿಂದ, ಹುರುಪಿನಿಂದ, ಹುಮ್ಮಸ್ಸಿನಿಂದ 20ರಂದು ನಮ್ಮೂರಿಗೆ ಬಸ್ಸನ್ನು ಕಳಿಸಿ ಎನ್ನುವಂತಹ ಬೇಡಿಕೆಯನ್ನಿಟ್ಟರು. ಮಾಜಿ ಸಚಿವರಾದಂತಹ PT ಪರಮೇಶ್ವರ್ ನಾಯ್ಕರವರ ಮುಂದೆ ಹೆಚ್ಚುವರಿಯಾಗಿ 70 ಬಸ್ಗಳನ್ನು ಕೂಡ ಈಗಾಗಲೇ ನಿಗದಿಗೊಳಿಸಲಾಗಿದೆ. ಸರ್ಕಾರ ಏನೋ ಕೇವಲ ಫಲಾನುಭವಿಗಳಿಗಾಗಿ ಸರ್ಕಾರ ಬಸ್ಸನ್ನು ನಿಗದಿಗೊಳಿಸಿದೆ. ಕೆಲವು ಗ್ರಾಮಗಳು, ಪಟ್ಟಣ ಸೇರಿದಂತೆ ಹೊಳಲು, ಹಂಪಸಾಗರ ಸೇರಿದಂತೆ ಬಹುದೊಡ್ಡ ಗ್ರಾಮಗಳನ್ನು ಬಿಟ್ಟಿದೆ. ಆ ಕಾರಣಕ್ಕಾಗಿಯೇ ಹೆಚ್ಚುವರಿಯಾಗಿ 70 ಬಸ್ಗಳನ್ನು ನಿಗದಿಗೊಳಿಸಲಾಗಿದೆ. ಈಗಾಗಲೇ ಹಿಂದೆ ನಡೆದಂತಹ ಹಲವು ಕಾರ್ಯಕ್ರಮಗಳಿಗೆ ನನ್ನ ಸ್ವಂತ ದುಡ್ಡಿನಲ್ಲಿ ಬಸ್ಸನ್ನು ನಾನು ನಿಗದಿಗೊಳಿಸಿದ್ದೇ ಇದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೂ ಕೂಡ ನನ್ನ ಸ್ವಂತ ದುಡ್ಡಿನಲ್ಲಿ 70 ಬಸ್ಗಳನ್ನು ಈಗಾಗಲೇ ನಿಗದಿಗೊಳಿಸಲಾಗಿದೆ. ಕಾರ್ಯಕರ್ತರು ಪ್ರತಿಷ್ಠೆಗಳನ್ನು ಎಲ್ಲವನ್ನು ಬದಿಗೊತ್ತಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎನ್ನುವಂಥ ಮಾತನ್ನು ಹೇಳಿದರು.